ನಮಸ್ಕಾರ. ನಮಸ್ಕಾರ. ಕ್ಯಾಪ್ಟನ್ ಭೀಮಾ 2 ತಿಂಗಳ ಹಿಂದೆ ಭಾರಿ ಸದ್ದು ಸುದ್ದಿ ಮಾಡಿದ್. ಈಗೇನಾಗಿದೆ ಸರ್ ಪರಿಸ್ಥಿತಿ ವಿಕ್ರಮ್ ಗೌಡ್ರೆ? ಭೀಮಾ ಮದ ಮಸ್ತಿಗೆ ಬಂದು 2 ತಿಂಗಳು ತುಂಬಿದೆ. ಈಗ ಕ್ಯಾಪ್ಟನ್ನಿಗೆ ಮದ ಅಂದ್ರೆ ಮಸ್ತಿ 6 ತಿಂಗಳಾಗಿದೆ. ಭೀಮಾ ಅಷ್ಟೊತ್ತಿಗೆ ಕ್ಯಾಪ್ಟನ್ದು ಮದ ಇಳಿದೋಯ್ತು. ಭೀಮನ ಮಸ್ತಿ ಜಾಸ್ತಿ ಆಗಿ ಭೀಮಾ ಹುಡುಕದು ಜಾಸ್ತಿ ಆದ್ಮೇಲೆ ಕ್ಯಾಪ್ಟನ್ ಬೇಲೂರು ಭಾಗನ ಒಂದೇ ರಾತ್ರಿಯಲ್ಲಿ ಬೇಲೂರು ಭಾಗವನ್ನು ಬಿಟ್ಟು ಸಕಲೇಶ್ಪುರ ಭಾಗಕ್ಕಾಗಿ ಆಲೂರಿಗೆ ಹೋಗಿ ಆಲೂರಿಂದ ಅಲ್ಲೊಂದು ನೈಟ್ ಉಳಿದು ಅಲ್ಲಿಂದ ಹೇಮಾವತಿ ನದಿ ದಾಟಿ ಕಟ್ಟೆಪುರ ಹೋಗಿ ಕೊಡಗಿನ ಭಾಗಕ್ಕೆ ಹೋಗಿ ಈಗಾಗಲೇ 1 ತಿಂಗಳೇ ಆಯ್ತು ಅನಿಸ್ತದೆ. ಈಗ ಫುಲ್ ಭೀಮಂದೆ ಹವಾ, ಸಿಕ್ಕಾಪಟ್ಟೆ ಮಸ್ತಿ ಬಂದು ಎಲ್ಲ ಕೆನ್ನೆಲಿಕ್ಕಿ ಇಳಿದು ಕೆಳಗ್ ಬೀಳ್ತಾ ಇದೆ. ಹೋದಲ್ಲೆಲ್ಲ ಮೂತ್ರ ವಿಸರ್ಜನೆ ಮಾಡ್ತಾ ಇದ್ದಾನೆ. ಅದು ಮದ ಬಂದ ಆನೆಗಳಿಗೆ ಮಾತ್ರ ಅವು ದಿನದ 24 ಗಂಟೆನೂ ಮೂತ್ರ ಬೀಳ್ತಾ ಇರ್ತದೆ. ಅದು ಹೋದಲ್ಲೆಲ್ಲ ಭೀಮಾ ಇಡೀ ಆ ಭಾಗದ ಎಲ್ಲಾ ಆನೆಗಳು ಕೆಲವೇ 4-5-10 ಕಿಲೋಮೀಟರ್ 10 ಇಲ್ಲ 5-6 ಕಿಲೋಮೀಟರ್ ದೂರದಲ್ಲಿ ಒಂದೊಂದು ಗ್ರೂಪ್ ಆಗಿ ಬೀಡ್ಬಿಟ್ಟಿವೆ. ಈಗುನಿಗೆ ಕೊನೆಗೂ ಒಬ್ಳು ಪ್ರೇಯಸಿ ಸಿಕ್ಕಿದ್ಲು. ಅವಳು ಓಲ್ಡ್ ಬೆಲ್ಟ್. ಈಗ ಓಲ್ಡ್ ಬೆಲ್ಟ್ ಈಗಾಗ್ಲೇ ಅದು ಅಬಾರ್ಷನ್ ಆಗಿ ಮೇ ತಿಂಗಳಲ್ಲಿ ಬಹುಶಃ ಜೂನ್ ತಿಂಗಳಲ್ಲೋ ಜುಲೈ ತಿಂಗಳಲ್ಲೋ ಇಲ್ಲ ಅದ್ರ ಮಧ್ಯದಲ್ಲೇ ಅಬಾರ್ಷನ್ ಆಗಿತ್ತು. ಈಗ ಭೀಮನ್ ಜೊತೆ ಇಲ್ಲ ಭೀಮಾ ಓಲ್ಡ್ ಬೆಲ್ಟಿನ ಜೊತೆ ತಿರುಗ್ತದಾನೆ. ನಾನು ಮೊನ್ನೆ ಭಾನುವಾರ ನಾಗೇನಹಳ್ಳಿ ಅಂತ ಬೇಲೂರು ತಾಲೂಕಿಗೆ ಸೇರಿದ ಒಂದು ಹಳ್ಳಿ ಅಲ್ಲಿ ಹೋದಾಗ ಈಗೆಲ್ಲ ನಾನು ನೋಡಿದೆ. ಈಗೆಲ್ಲ ಭೀಮನ್ನ ಎಲ್ಲೂ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. 2 ಗಂಟೆ ಟೈಮಲ್ಲಿ ಎಲ್ಲೋ ಒಂದು ಟಾರ್ ರೋಡಲ್ಲೋ ಇಲ್ಲ ಯಾವ್ದಾರ ಒಂದು ಹಳ್ಳಿ ಪಕ್ಕ ನಿಂತ್ಕೊಂಡ್ರೆ ಸಾಕು, ಭೀಮ ಬಂದು ಒಂದು ದರ್ಶನ ಕೊಡ್ತಾನೆ. ಭೀಮನ ವರ್ತನೆ ಈಗ ಒಂದ್ ಸ್ವಲ್ಪ ಬದಲಾವಣೆ ಆಗಿದೆ. ಅದ್ ಹೇಗೆ ಅಂದ್ರೆ, ಭೀಮ ಕಾಫಿ ತೋಟದಲ್ಲ ಕಾಡೆಲ್ಲ ಇದ್ದಾಗ ಅಲ್ಲಿ ಯಾರು 1-2 ಜನ ಮಾತಾಡ್ತಾ ಹೋದ್ರೆ ಭೀಮ ಏನೂ ಮಾಡಲ್ಲ. ಅದೇ ಮಾತಾಡ್ದಲೆ ನಡ್ಕೊಂಡು ಹೋದ ಶಬ್ದ ಬಂದ್ರೆ ಭೀಮ ಸೀದಾ ಹೊರಗಡೆ ಬಂದು ಅಟ್ಯಾಕ್ ಮಾಡಕ್ಕೆ ಬರ್ತಾನೆ. ಯಾಕೆಂದ್ರೆ ಆ ವಿಕ್ರಾಂತನ ಹಿಡಿಯಕ್ ಹೋದಾಗ ಭೀಮಗೆ ಡಾಟ್ ಮಾಡಿ ಬೀಳ್ಸಿದ ಮೇಲೆ ಭೀಮ ಈಗ ಯಾರನ್ನು ಜಾಸ್ತಿ ಮನುಷ್ಯರನ್ನ ನಂಬೋದಿಲ್ಲ. ಸ್ವಲ್ಪ ಮನುಷ್ಯರ ಮೇಲೆ ಅವನಿಗೆ ಅಂತ ನಂಬಿಕೆ ಇಲ್ಲ. ಅದೊಂದು ಬೆಳವಣಿಗೆ. ಈಗ ಭೀಮನ ಗಾಯ ಕಂಪ್ಲೀಟ್ ವಾಸಿಯಾಗಿದೆ. ಮೊದ್ಲು ನಂಗೆ ಗಾಳಿ ಬಿಡೋದು, ಬಸ್ ಅಂತ ಗಾಳಿ ಬಿಟ್ಕೊಳೋದು, ಮಣ್ಣು ಹಾಕ್ಯಣೋದು, ನೀರ್ ಹಾಕ್ಯಣೋದು ಅದೆಲ್ಲ ಈಗ ಇಲ್ಲ. ಕಂಪ್ಲೀಟ್ ವಾಸಿಯಾಗಿದೆ. ಭೀಮ ಈಗ ಒಂದ್ ಸ್ವಲ್ಪ ಮಧ್ಯದಲ್ಲಿ ಒಂದ್ ಸ್ವಲ್ಪ ಬಾಡಿ ಸ್ವಲ್ಪ ವೀಕ್ ಆಗಿತ್ತು. ಈಗ ತೊಂದರೆ ಇಲ್ಲ. ಆದ್ರೆ ಈಗ ಮತ್ತೊಂದು ಬೆಳವಣಿಗೆ ಅಂದ್ರೆ, ಮೂಡಿಗೆರೆ ಭಾಗದಿಂದ 1-2 ಆನೆಗಳು 3 ಆನೆಗಳು ಬಂದವೆ. ಅದರಲ್ಲಿ ಒಂದು ಭಾರಿ ತರಲೆ ಆನೆ ಬಂದಿದೆ. ನಾನು ಮೊನ್ನೆ ಅಲ್ಲೊಂದು ಕಾಫಿ ತೋಟದಲ್ಲಿ ಅಲ್ಲಿ ಒಬ್ರು ಮನೆ ಹತ್ರ ನಿಂತಾಗ ಈ ಆನೆ ನಮ್ಮ ಸ್ಮೆಲ್ಲಿಗೆ ಆಲ್ಸೇಷನ್ ನಾಯಿಗಳ ತರ ಬೊಗಳ ಸೌಂಡ್ ಮಾಡ್ಕೊಂಡು ಅಲ್ಲಿ ಸುತ್ತಮುತ್ತ ಎಲ್ಲ ತಿರುಗಿ ಮರ ಎಲ್ಲ ಮುರಿಯೋದು ಎಲ್ಲ ಮಾಡ್ತಾ ಇತ್ತು. ಅದಾದ್ಮೇಲೆ ಆ ಕೋಗೋಡು, ಬೇಲೂರು ತಾಲೂಕು ಕೋಗೋಡು ಭಾಗದಲ್ಲಿ ಅರಮನೆ ಗುಡ್ಡ ಅಂತ ಒಂದು ಕಾಡಲ್ಲಿ ಸುಮಾರು ಜನನ ಕಾಡು ಅಂದ್ರೆ ಸ್ವಲ್ಪ ಕಾಡು ಅಷ್ಟೇ. ಅದಾದ ಸುತ್ತ ಎಲ್ಲ ಮನೆಗಳು ಜೊತೆಗೆ ಕಾಫಿ ತೋಟಗಳಿದಾವೆ. ಅಲ್ಲಿ ಅಟ್ಯಾಕ್ ಮಾಡಕ್ ಹೋಗಿದೆ. ಅದಕ್ಕಿಂತ ಹಿಂದೆ ದಿವಸ ಅಲ್ಲಿ ಯಾರ ಮನೆ ಬಾಗ್ಲಲ್ಲೋ ಬಂದು ಮನೆ ಬಾಗಿಲಿಗೆಲ್ಲ ಬಂದು ಅಟ್ಯಾಕ್ ಮಾಡಕ್ ಬಂದಿದೆ. ಅದೊಂದು ಮಹಾನ್ ಡೇಂಜರ್ ಆನೆ. ನಾನು ಅದ್ ನೋಡಿದೆ. ಆ ಆನೆ ಒಂದ್ ಸ್ವಲ್ಪ ಹಬ್ಬ ಒಂದು 12-13 ವರ್ಷ ಆಗಿರ್ಬೋದೇನಾ. ಆದ್ರೆ ಅಂತ ಬೆಳವಣಿಗೆ ಇಲ್ಲ. ಅದರ ಬೆನ್ನು ಅಂದ್ರೆ ಬೆನ್ನು ಭಾಗ ಅಲ್ಲ, ಸ್ವಲ್ಪ ಮುಂದೆ ಮುಂಗಾಲು 2 ಕಾಲು ಮಧ್ಯದಲ್ಲಿ ಸ್ವಲ್ಪ ಹಿಂಭಾಗಕ್ಕೆ ಒಂಟೆ ಬೆನ್ನ ಮೇಲೆ ಉಬ್ಬಿರ್ತದಲ್ಲ ಆ ತರ ಉಬ್ಬಿದೆ. ಅದೊಂದು ಮಹಾನ್ ಡೇಂಜರ್. ಮುಂದೆ ಅದು ಇಡೀ ಆ ಭಾಗದ ಜನಗಳಿಗೆ ಎಲ್ಲರಿಗೂ ಕಂಟಕ ಆಗ್ಬೋದು. ಜೊತೆಗೆ ಅಲ್ಲಿ ಈಗಾಗ್ಲೇ ಒಂದು 12, 14, 15, 16 ವರ್ಷದ ಆನೆಗಳದ್ದು ಒಂದು ಮೆಜಾರಿಟಿ ಬಂದಿರೋರು ಎಲ್ಲ ಸೇರಿ ಒಂದು ಥೀಮ್ ಮಾಡ್ಕೊಂಡಾರೆ. ಈಗ ಮತ್ತೆ ಒಂದು 6 ಆಗಿದಾವೆ. ಮತ್ತೊಂದು ಬೆಳವಣಿಗೆ ಆಗಿದೆ. ಆ ಬೆಳವಣಿಗೆ ಮಾತ್ರ ಭಾರಿ ಹೆದರಿಕೆ ಆಗಂತದ್ದು. ಈ ಹಿಂದೆ ಸುಮಾರು 15-20 ದಿವಸ ಭೀಮನ್ ಹುಡ್ಕೆ ಹೋಗಿದ್ದೊಂದು ಮಹಾನ್ ತರ್ಲೆ ಆನೆ KP ಕಲರ್ ಜೂನಿಯರ್ ಒಂದು ಇದೆ, 2 ಇದೆ. ಅದರಲ್ಲಿ ಜೂನಿಯರ್ ಒಂದಿದೆ. ಹಿಂದೆ ಭೀಮನ್ ಜೊತೆ ಹಾಟ್ಗೋಡ್ನಹಳ್ಳಿಯಲ್ಲಿ ಇದ್ದಾಗ ನಾನು ನೋಡಿದ್ದೆ. ಅದು ಭೀಮನ್ನ ಹುಡ್ಕೊಂಡು ಹೋಗಿ ಭೀಮನ್ನ ಆ ಸಮಯದಲ್ಲಿ ಭೀಮನ್ ಮದ ಬಂದಿದ್ದು, ಜೊತೆಗೆ ಭೀಮ ಆ ಉಸಿರು ಬಿಡ್ತಿದ್ದ ಶಬ್ದಕ್ಕೋ ಇಲ್ಲ ಬೇರೆ ತರ ಯಾವ್ದಕ್ಕೂ ಕಾರಣಕ್ಕೆ
ದೊಡ್ಡಬೆಟ್ಟಕ್ಕೆ ಹೋಗಿ ಆಲೂರು ಭಾಗದ ದೊಡ್ಡಬೆಟ್ಟಕ್ಕಾಗಿ ಹೇಮಾವತಿ ನದಿ ದಾಟಿ ಅಲ್ಲಿಂದ ಕಟ್ಟೆಪುರ ಕಾಡಿಗೆ ಹೋದನು. ಈಗ ವಾಪಸ್ ಮತ್ತೆ ಬರ್ತಾ ಇದ್ದಾನೆ. ಈಗ 2 ದಿವಸದ ಹಿಂದೆ ಹಾಚ್ಕೋಡ್ನಳ್ಳಿ ಇದ್ದ, ಇವತ್ತು ಬಂದಿರ್ಬೋದು, ಇಲ್ಲ ನಿನ್ನೆ ಬಂದು ಈ ಗುಂಪಿಗೆ ಸೇರಿರ್ಬೋದು. ಗುಂಪಿಗೆ ಸೇರಿದ್ರೆ ಈ ತರಲೆ ಆನೆಗಳೆಲ್ಲ ಈಗ ಇದಾರಲ್ಲ, ಈಗ 4G 5G ಆನೆಗಳು ಉಂಟಲ್ಲ, ಈಗ ಇವರೆಲ್ಲ ಒಂದು ಟೀಮ್ ಮಾಡ್ಕೊಂಡ್ರಲ್ಲ, ಆ ಟೀಮಿಗೆ ಸೇರ್ಕೊಂಡ್ಬಿಟ್ರೆ ಇವನ್ ಗ್ಯಾಂಗ್ ಲೀಡರ್ ಆಗ್ಬಿಡ್ತಾನೆ. ಆಮೇಲೆ ಅಲ್ಲಿ ಪಾಪದವರು ಬಡವರೇ ಜಾಸ್ತಿ ಬೀಳೋದು. ಇನ್ನು ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಕಾರಲ್ಲಿ ಈ ವೆಹಿಕಲ್ ಇಟ್ಕೊಂಡ್ರೆ ಕಾರಲ್ಲಿ ಓಡಾಡ್ತಾರೆ. ಇನ್ನು ನಡ್ಕೊಂಡು ಹೋಗೋರಿಗೆ ಎಲ್ಲ ಡೇಂಜರ್ ಆಗೋ ಚಾನ್ಸ್ ಇದೆ. ಇದ್ರ ಮಧ್ಯದಲ್ಲಿ ಮತ್ತೊಂದು ಮೊನ್ನೆ ಒಂದು ಘಟನೆ ನಡೆದಿದೆ. ಅಂತ ಘಟನೆ ಅದು ಫಾರೆಸ್ಟ್ ಇಲಾಖೆಯರು ಅದನ್ನ ಮಾಡಬಾರ್ದು. ಈ ಹಿಂದೆ ಅದನ್ನೆಲ್ಲ ಮಾಡ್ತಿದ್ರು. ಆವಾಗ ಆನೆಗಳು ಅಬರ್ಷನ್ ಆಗ್ತಿತ್ತು. ಆನೆಗಳಿಗೆ, ಪ್ರೆಗ್ನೆಂಟ್ ಆನೆಗಳಿಗೆ, ಮರಿಗಳಿಗೆಲ್ಲ ನಡ್ಕೋಕ್ಕೂ ಕಷ್ಟ ಆಗ್ತಿತ್ತು. ಶನಿವಾರ ರಾತ್ರಿ, ಬಹುಶಃ ಕಳೆದ ಶನಿವಾರ ರಾತ್ರಿ ಸುಮಾರು 18ರಿಂದ 20 ಆನೆಗಳನ್ನ ರಾತ್ರಿ 12 ಗಂಟೆವರೆಗೂ ಪಟಾಕಿ ಹಾಕಿ ಚಿಕ್ಕಮಗಳೂರು ಬಾರ್ಡರ್ಗೆ ಓಡ್ಸಕ್ಕೆ ಅಂತ ಹೋಗಿದ್ದಾರೆ. ಅಲ್ಲಿಂದ ಸುಮಾರು 8-10 ಕಿಲೋಮೀಟರ್ ರಾತ್ರಿನೇ ಎಲ್ಲೂ ನಿಲ್ಲದಾಗೆ ಅದರಲ್ಲಿ ಮರಿಗಳು, ಪ್ರೆಗ್ನೆಂಟ್ ಆನೆಗಳು ಇದ್ದು, ಮರಿಗಳು 1 ತಿಂಗಳು 2 ತಿಂಗಳು ಮರಿಗಳಿದ್ದು, ಪ್ರೆಗ್ನೆಂಟ್ ಆನೆಗಳು ಇದ್ದು, ಬಹುಶಃ 16 ತಿಂಗಳು ಇರ್ಬೋದು, 18 ತಿಂಗಳು ಇರ್ಬೋದು. ಏಷ್ಯಾದ ಆನೆಗಳು ಗರ್ಭಧಾರಣೆ ಇಲ್ಲ ಗರ್ಭ ಧರಿಸಿ 20 ತಿಂಗಳವರೆಗೂ ಅವು ಮರಿಗಳು ಹೊಟ್ಟೆಲೆ ಇರ್ತವೆ. 20 ತಿಂಗಳ ಮೇಲೆ ಮರಿ ಹಾಕೋದು. ಹಾಗಾಗಿ ಅಲ್ಲಿ ಮೊನ್ನೆ ಇವ್ರು ಮಾಡಿರೋ ಕೆಲಸ ಸರಿಯಲ್ಲ. ಅದು ಆಗ ಇನ್ನು ಮುಂದೆ ಮಾಡಬಾರ್ದು. ಆಲ್ದೂರು ಭಾಗಕ್ಕೆ ಓಡ್ಸಕ್ಕೆ ಅಂತ ಸುಮಾರು ಅಲ್ಲಿಂದ ಗೆಂಡಳ್ಳಿ ಭಾಗದವರಿಗೂ ಓಡಿಸಿದ್ದಾರೆ. ಇವರು 11-12 ಗಂಟೆವರೆಗೂ ಓಡಿಸಿ ವಾಪಸ್ ಬರಬೇಕಾದ್ರೆ ಆನೆಗಳು ಮತ್ತೆ ಅದೇ ದಾರಿಯಲ್ಲಿ ವಾಪಸ್ ಬಂದು ಇವ್ರು ಎಲ್ಲಿ ಓಡಿಸಿದ್ರು ಸುಮಾರು ನಾಗನಹಳ್ಳಿ ಭಾಗದಿಂದ ಅಲ್ಲಿಂದ ಮತ್ತೆ ವಾಪಸ್ ಅದನ್ನ ದಾಟಿ ಕಾನಹಳ್ಳಿ ಫಾರೆಸ್ಟಿಗೆ ಬಂದಿದ್ದು. ವಾಪಸ್ ಬಂದು ಬೆಳಗ್ಗೆ ಹೊತ್ತಿಗೆ ಅವುಗಳಿಗೆ ಆಹಾರ ಇಲ್ಲ, ನೀರಿಲ್ಲ, ಇಂಥ ದುಸ್ಸಾಹಸ ಮಾಡಬಾರ್ದು. ಅವು ಜೀವಿಗಳಲ್ವಾ. ಆಮೇಲೆ ಅಲ್ಲಿ ಅಷ್ಟು ಆಗಿದೆ. ಈಗ ಆ ಭಾಗದಲ್ಲಿ ಕಾಫಿ ಎಲ್ಲ ಅರಬಿಕ್ ಕಾಫಿ ಎಲ್ಲ ಮುಗಿದೋಗಿದೆ. ಇನ್ನು ರೋಬಸ್ಟ ಕಾಫಿ ಶುರುವಾಗಿದೆ. ಆನೆಗಳು ಕಾಫಿನೂ ತಿಂತಿದಾವೆ. ಭತ್ತ ಎಲ್ಲ ಮುಗಿದೋಯ್ತು. ಈಗ ಭತ್ತಗಳೆಲ್ಲ ತಂದು ನಾವು ಕಣ ಅಂತೀವಿ. ಒಂದು ಕಡೆಗೆ ಗದ್ದೆಯಲ್ಲಿದ್ದ ಭತ್ತದ ಪೈರುಗಳನ್ನೆಲ್ಲ ತಂದು ಅಲ್ಲಿ ಕಣದಲ್ಲಿ ಶೇಖರಿಸಿ ಇಟ್ಟಿದ್ರು. ಆದರೆ ರಾತ್ರಿ ಆನೆಗಳು ಹೋಗಿ ಅದಕ್ಕೆ ನಾವು ಬೆಳಬೆ ಅಂತೀವಿ, ಇಲ್ಲ ಒಂದು ಗುಡ್ಡೆ ಒಟ್ಟಿಟ್ಟಿರ್ತಾರೆ. ಅದಕ್ಕೆ ಒಂದೊಂದು ಭಾಗದಲ್ಲಿ ಒಂದೊಂದ್ ತರ ಕರೀತಾರೆ. ನಾವು ನಮ್ಮ ಮಲೆನಾಡಲ್ಲಿ ಬೆಳಬೆ ಅಂತೀವಿ. ರಾತ್ರಿ ಎಲ್ಲ ಹೋಗಿ ಇಡೀ ಭತ್ತನ ಪೈರ್ನೆಲ್ಲ ಎಳೆದು ತಿಂದು ಪೂರ್ತಿ ಹೆಚ್ಚಿ ಕಡಿಮೆ. ನಾನೊಂದು ಊರಿಗೆ ಹೋಗಿದ್ದೆ, ಅಲ್ಲಿ ಸುಮಾರು 50 ಕ್ವಿಂಟಲ್ ಭತ್ತ ಹೋಗಿದೆ ಅಂತ ಹೇಳ್ತಾ ಇದ್ರು. ಆಮೇಲೆ ಮತ್ತೊಂದು ಬೆಳವಣಿಗೆ ಆಗಿದೆ. ಈಗ ಅಲ್ಲೆಲ್ಲ ಮುಗಿಸಿ ಆಯ್ತು, ಭತ್ತನೆಲ್ಲ ತಿಂದಾಯ್ತು, ಅಲ್ಲಿ ಇನ್ನೇನು ಉಳಿದಿಲ್ಲ. ಆದ್ರೆ ಆನೆಗಳು ಮಾತ್ರ ಆನೆಗಳಲ್ಲಿ ಮತ್ತೊಂದು ಬೆಳವಣಿಗೆ ಏನಾಗಿದೆ ಅಂದ್ರೆ, ಹೆಣ್ಣಾನೆಗಳು 8 ವರ್ಷದ ಆನೆಗಳು ಮನುಷ್ಯರ ಸ್ಮೆಲ್ ಬಂದಲ್ಲಿಗೆ ಹುಡ್ಕೊಂಡ್ ಬಂದು ಅಟ್ಯಾಕ್ ಮಾಡಕ್ ಬರ್ತಾ ಇದಾವೆ. ಇದು ಬಾರಿ ಈ ರೀತಿ ಬೆಳವಣಿಗೆ ಆದ್ರೆ ಮುಂದೆ ಆ ಭಾಗದ ಜನಗಳು ಬದುಕೋದು ಕಷ್ಟ ಆಗಿದೆ. ಆದ್ರೆ ಆನೆಗಳೆಲ್ಲ ದಷ್ಟಪುಷ್ಟಾಗಿ ಚೆನ್ನಾಗಿದಾವೆ. ಆಮೇಲೆ ಅದ್ರ ಮಧ್ಯದಲ್ಲಿ ಭೀಮಾ ರೋಡಲ್ಲಿ ತಿರುಗ್ತಾ ಇದ್ದಾನೆ, ಎಲ್ಲರ ಮನೆ ಬಾಗ್ಲಿಗೆ ಬರ್ತಾ ಇದ್ದಾನೆ. ಹಾಸನ ಜಿಲ್ಲೆ ಅರಣ್ಯ ಇಲಾಖೆಯವರು ಒಂದು ಪ್ರಕಟಣೆ ಹೊರಡಿಸಿದ್ದಾರೆ. ಭೀಮಾ ಆನೆಯ ಯಾರು ವಿಡಿಯೋ ಮಾಡಕ್ ಕುಡ್ದು ಫೋಟೋ ತೆಗಿಬಾರ್ದು, ಇಲ್ಲ ಏನು ಮಾಡಬಾರ್ದು ಅಂತ. ಆದ್ರೆ ಭೀಮಾ ಆನೆ ತಲತಲಾಂತರದಿಂದ ಬ್ರಿಟಿಷ್ ಕಾಲದಿಂದಲೂ ರೆಕಾರ್ಡ್ ಮಾಡ್ಕೊಂಡು ಅವರ ರೆಕಾರ್ಡೆಡ್ ಜಾಗ, ಅವರ ಸ್ವಂತ ಜಾಗದಲ್ಲಿ, ಅವ್ರು ಇರೋ ಜಾಗದಲ್ಲಿ 100 ವರ್ಷ ಬದುಕಿದ ಊರೊಳಗೆ ಭೀಮ ಬರ್ತಾ ಇದ್ದಾನೆ. ಹಾಗಾಗಿ ಅವರು ವಿಡಿಯೋ ಮತ್ತು ಫೋಟೋ ತೆಗಿತಾರೆ. ಅವ್ರ ಮೇಲೆ ನೀವು ಕ್ರಮ ತಗೊಳೋದು ಅಷ್ಟು ಅದು ಸರಿಯಲ್ಲ. ಯಾವ್ದಾರು ರಿಸರ್ವ್ ಫಾರೆಸ್ಟ್, ಈ ಕರ್ನಾಟಕದಲ್ಲಿ ಇರೋ ರಿಸರ್ವ್ ಫಾರೆಸ್ಟ್ಗಳಿದಾವೆ, ಆ ಫಾರೆಸ್ಟ್ ಒಳಗೆ ಇವರು ಅಲ್ಲಿ ಹೋಗಿ ಆನೆ ಫೋಟೋ ಇಲ್ಲ ವಿಡಿಯೋ ಮಾಡಿದ್ರೆ ಅದು ತಪ್ಪು, ಕಾನೂನು ಬಾಹಿರ ಅಂತ ಹೇಳ್ಬೋದು. ಆದ್ರೆ ಮನೆ ಬಾಗಿಲಿಗೆ ಬಂದು ನಿಂತ್ಕೊಂಡ್ರೆ ಮನೆ ಒಳಗಿಂದ ತೆಗಿಬೇಡಿ ಅಂದ್ರೆ ಅದು ಸರಿಯಲ್ಲ. ಈಗಲೇ ಆ ಭಾಗದ ಜನ ಬಾಣಲೆಯಲ್ಲಿ ಬೇಯ್ತಾ ಇದ್ದಾರೆ. ಅವರ ಕಾಫಿ, ಅವರ ಭತ್ತ, ಅವರ ಮೆಣಸು, ಅವ್ರ ತೋಟದಲ್ಲಿರೋದು ಪೈಪ್ಗಳು, ಮೋಟರ್ಗಳು ಎಲ್ಲವನ್ನು ಧ್ವಂಸ ಮಾಡಿ ಹಾಕಿದಾವೆ ಆನೆಗಳು. ಆದ್ರೂ ಆನೆಗಳ ಮೇಲೆ ಪ್ರೀತಿಗೆ ಅವರೆಲ್ಲ ಕ್ಷಮಿಸಿದ್ದಾರೆ. ನೀವು ಇಲ್ಲದ್ದೆಲ್ಲ ಕಾನೂನು, ಇಲ್ಲದ್ದೆಲ್ಲ ಹೇಳೋದು ಸರಿಯಲ್ಲ. ಆಮೇಲೆ ಆನೆಗಳು ಎಲ್ಲವೂ ಚೆನ್ನಾಗಿದ್ದಾವೆ, ಆನೆಗಳಿಗೆ ಏನು ಸಮಸ್ಯೆ ಆಗಿಲ್ಲ. ಆದ್ರೆ ಇನ್ನು ಕೆಲವೇ ದಿವಸ ಅಷ್ಟೇ. ಈಗ ಆ ಭಾಗದಲ್ಲಿ ಜೋಳ ಮುಗೀತು, ಕಾಫಿನೂ ಮುಗೀತು, ಇನ್ನೇನು ರೋಬಸ್ಟ ಇದೆ.
ಆದ್ರೆ ರೋಬಸ್ಟ ಹಣ್ಣೆಲ್ಲ ತಿಂತದವೆ. ಆಮೇಲೆ ಭತ್ತ ಮುಗೀತು. ಇನ್ನು ಆನೆಗಳು ಅಲ್ಲಿಂದ ಬೇರೆ ಕಡೆಗೆ ವಲಸೆ ಹೋಗೋಕೆ ಇನ್ನೇನು ಒಂದು 15 ದಿವಸ ತಿಂಗಳಲ್ಲಿ ಆ ಭಾಗನ ಬಿಟ್ಟು ಹೋಗ್ತವೆ ಅನ್ನಿಸ್ತದೆ. ಆಲ್ದೂರು ಭಾಗಕ್ಕೆ ಹೋಗೋ ಚಾನ್ಸ್ ಇದೆ, ಮತ್ತೆ ವಾಪಸ್ ಸಕಲೇಶ್ಪುರ ಭಾಗಕ್ಕೂ ಬರೋ ಚಾನ್ಸ್ ಇದೆ ಅನ್ನಿಸ್ತದೆ. ಪಶ್ಚಿಮ ಘಟ್ಟ, ಸಕಲೇಶ್ಪುರದ ಪಶ್ಚಿಮ ಘಟ್ಟದವರೆಗೂ ಆನೆಗಳು ಹೋಗ್ತವೆ. ಈಗ ಬಂದಿರೋ ಒಂದು ಹೊಸ ಆನೆ ಅದು ಮುಂದೆ ಈ ಭಾಗದ ಜನಗಳಿಗೆ ಕಂಟಕ ಆಗ್ಬೋದು. ಅದ್ರ ಜೊತೆಗೆ ಈಗ ವಾಪಸ್ KP ಕಲರ್ ವಾಪಸ್ ಬಂದಿರೋದ್ರಿಂದ ಇವ್ರದ್ದು ಒಂದು ದೊಡ್ಡ ಟೀಮೇ ಆಗ್ಬೋದು ಈ 4G 5G ಆನೆಗಳದ್ದು. ಇವರು ಯಾವುದೇ ಗುಂಪಲ್ಲಿ ಸೇರ್ತಾ ಇಲ್ಲ, ಇವ್ರದೇ ಒಂದು ಟೀಮ್ ಮಾಡಿಕೊಂಡು ಇವ್ರದೇ ಆದ ಒಂದು ಗುಂಪು ಕಟ್ಕೊಂಡು ತಿರ್ಗಾಡ್ತಾ ಇದಾವೆ. ಅದ್ರ ಜೊತೆಗೆ ಈಗ ಪೆನ್ಸಿಲ್ ಕೋರೆನು ಅವ್ರ ಜೊತೆನೆ ಸೇರ್ಕೊಂಡಿದೆ. ಈ ಹಿಂದೆ ಪೆನ್ಸಿಲ್ ಕೋರೆ ಭೀಮನ ಪರ ವಹಿಸ್ಕೊಂಡು ಕ್ಯಾಪ್ಟನ್ ಹತ್ರ ಫೈಟಿಗೆ ಹೋಗಿದ್ದ. ಹಾಗಾಗಿ ಕ್ಯಾಪ್ಟನ್ ಅರ್ಧ ಇವರಿಬ್ರು ಬಂದ್ರಲ್ಲ ಅಂತ ಹೇಳಿ ಹೆದರಿ ಓಡಿರ್ಬೋದು. ಆದ್ರೆ ಕ್ಯಾಪ್ಟನ್ಗೆ ಅದ್ರದ್ದು ಮದ ಇಳಿದೋಗಿತ್ತು, ಅಷ್ಟೇ ಇಳಿದೋಗಿತ್ತು. ಭೀಮನ ಮದ ಜಾಸ್ತಿ ಆಗಿತ್ತು, ಆ ಸ್ಮೆಲ್ಲಿಗೆ ಹೋಗಿದ್ದಾನೆ ಅಂತ ನಾನ್ ತಿಳ್ಕೊಂಡಿದ್ದೀನಿ. ಇಷ್ಟು ಈಗ ಆಗಿದೆ.